ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 ಏಪ್ರಿಲ್ 2026. मुरली महावाक्यಗಳು. मीठे बच्चे, तुम बाप द्वारा सम्मुख पढ़ रहे हो. तुम्हें सतयुगी बादशाही का लायक बनने के लिए पावन जरूर बनना है. ಮಧುರ ಮಕ್ಕಳೇ, ತಾವು ತಂದೆಯ ಮೂಲಕ ಸನ್ಮುಖದಲ್ಲಿ ಓದ್ತಾ ಇದ್ದೀರಿ. ತಾವೀಗ ಸತ್ಯುಗಿ ಬಾದಶಾಹಿಗೆ ಯೋಗ್ಯರಾಗುವುದಕ್ಕಾಗಿ ಪಾವನರು ಅವಶ್ಯ ಆಗಲೇಬೇಕಾಗಿದೆ. ಬಾಬಾ ಹೇಳ್ತಾರೆ, ಈ ಸಮಯದೊಳಗ ಸ್ವಯಂ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಓದ್ತಾ ಇದ್ದೀರಿ. ಭಗವಂತನ ಸಮ್ಮುಖ ಅಂದರೆ ಬಾಬಾ ಒಬ್ಬರ ಸಾಕಾರ ತನುವಿನಲ್ಲಿ ಬಂದು ನಮ್ಮನ್ನು ಕೂಡ ಎದುರುಗಡೆ ಇಟ್ಕೊಂಡು ಓದಿಸ್ತಿದ್ದಾರೆ. ಹೀಗಲ್ಲ, ಈ ಒಂದು ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮನ ಪ್ರೆಸೆನ್ಸ್ ನಮ್ಮ ಎದುರುಗಡೆಗಿದೆ. ಅಂದರೆ ಸುಪ್ರೀಂ ಕಾನ್ಷಿಯಸ್ ಸೃಷ್ಟಿ ನಾಟಕದಲ್ಲಿ ಎಂಟರ್ ಆಗಿ ನಮ್ಮ ಕಾನ್ಷಿಯಸ್ಸನ್ನು ಜಾಗೃತ ಮಾಡ್ತಾ ಇದ್ದಾರೆ. ಬಾಬಾ ಸಾಕ್ಷಾತ್ ನಮ್ಮ ಸನ್ಮುಖದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸದಾ ಇದ್ದಾರೆ. ಅಂದಮೇಲೆ ಸತ್ಯುಗಿ ಆ ರಾಜಧಾನಿಯ ರಾಜ್ಯಭಾಗ್ಯವನ್ನು ಪಡಿಬೇಕು ಅಂತಂದರೆ, ಯೋಗ್ಯರಾಗಬೇಕು ಅಂತಂದರೆ ಪಾವನ ಅವಶ್ಯ ಆಗಲೇಬೇಕು. ಸತ್ಯುಗಿ ರಾಜಧಾನಿಯ ಬಾದಶಾಹಿ ಪಡೀಲಿಕ್ಕೆ ಲಾಯಕ್ ಆಗಬೇಕು ಅಂತಂದರೆ ಪಾವನ ಆಗಬೇಕು. ಯಾಕೆಂದರೆ ಆ ಬಾದಶಾಹಿ ಅನುಭವ ಮಾಡುವಂಥವರು ಪಾವನಾತ್ಮರು. ಪಾವನ ಆತ್ಮ ಅರ್ಥಾತ್ ಯಾವುದು ಆತ್ಮನ ಒಳಗಡೆ ಸಂಪೂರ್ಣ ಗುಣಗಳಿವೆಯೋ, ಶಕ್ತಿಗಳಿವೆಯೋ, ಅವೆಲ್ಲವೂ ಮನ ಬುದ್ಧಿ ಸಂಸ್ಕಾರಗಳಲ್ಲಿ ಮತ್ತು ಪಾತ್ರದೊಳಗಿರ್ತವೆ. ಎಲ್ಲಿ? ಸತ್ಯುಗದಲ್ಲಿ. ಅಂದಮೇಲೆ ಆತ್ಮ ಹೇಗೆ ತಾನು ಸಂಪೂರ್ಣವಾಗಿದೆ, ತಾನು ನಿರಾಕಾರಾಗಿದೆಯೋ, ಹಾಗೆ ಈ ಮನಸ್ಸಿನಲ್ಲಿ ಆ ಪೂರ್ಣ ಸಂಸ್ಕಾರ, ಪೂರ್ಣ ನಾಲೆಡ್ಜ್ ಸ್ವರೂಪ ಆಗಿರ್ತದ ಮನಸ್ಸು. ಹೀಗಾಗಿ ಈ ಮನಸ್ಸಿನಲ್ಲಿ ಈ ಭೇದ ಭಾವ ಇರೋದಿಲ್ಲ. ನಾನು ಮನುಷ್ಯರಲ್ಲಿ ಇವರು ಸ್ತ್ರೀ, ನಾ ಪುರುಷ, ಇವ್ರ ಮೇಲೂ ನಾನು ಕೀಳನ್ನುವಂಥ ಭಾವವೇ ಅಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅಲ್ಲಿ ಇದೇ ಭಾವ ಇರ್ತದ, ನಾನು ಅಶರೀರಿ ನಿರಾಕಾರ ಆತ್ಮ, ಹಾಗೆ ಎಲ್ಲರೂ ಕೂಡ ಆತ್ಮ, ಅಬಂಡೆಂಟ್, ನಾವು ಭರ್ಪೂರ್ ಸಂಪನ್ನ ಅನ್ನುವಂಥದ್ದು, ಪ್ರತಿಯೊಬ್ಬ ಆತ್ಮನೂ ಸಂಪನ್ನ ಅನ್ನುವಂತಹ ಸ್ಮೃತಿಯೇ ಪವಿತ್ರತೆ. ಸೊ ಈ ಪವಿತ್ರತೆಯಿಂದ ಮಾತ್ರ ನೀವು ಸತ್ಯುಗದ ರಾಜಧಾನಿಯ ಒಳಗ ಬಾದಶಾಹಿ ಆಗಲಿಕ್ಕೆ ಯೋಗ್ಯರು ಆಗುತ್ತೀರಿ. ಪ್ರಶ್ನ, ಬಾಬಾ ಕೆ ಕಿಸ್ ಆಕ್ಯುಪೇಷನ್ ಕೋ ತುಮ್ ಬಚ್ಚೆ ಹಿ ಜಾನ್ತೆ ಹೋ. ಬಾಬಾರವರ ಯಾವ ಒಂದು ಕರ್ತವ್ಯವನ್ನು ತಾವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ತುಮ್ ಜಾನ್ತೆ ಹೋ ಕಿ ಹಮಾರಾ ಬಾಬಾ ಭಿ ಹೈ, टीचर और सदगुरु भी है. बाबा कल्प के संगम युग पर आते पुरानी दुनिया को नया बनाने. ನಮಗೆ ಗೊತ್ತಿದೆ ಬಾಬಾರ ಕರ್ತವ್ಯ ಏನು ಅಂತ. ನಮ್ಗೆ ಗೊತ್ತಿದೆ ಬಾಬಾ ಪಿತಾ ಆಗಿ ಈ ಪಿತಾನ ಸಂಬಂಧದ ಮೂಲಕ ಮಕ್ಕಳಿಗೆ ಪಾಲನೆ ಕೊಡ್ಲಿಕ್ಕೆ ಬಂದಿದ್ದಾರೆ, ಮತ್ತು ಟೀಚರ್ನ ಸಂಬಂಧದ ಮೂಲಕ ಶ್ರೇಷ್ಠ ಉತ್ಕೃಷ್ಟ ಶಿಕ್ಷಣವನ್ನು ನಮಗೆ ಕೊಡ್ತಾ ಇದ್ದಾರೆ, ಹಾಗೂ ಸದ್ಗುರುವಿನ ಸಂಬಂಧದ ಮೂಲಕ ನಮಗೆ ಸದ್ಗತಿಯ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಬಾಬಾ ಕಲ್ಪದ ಸಂಗಮ ಯುಗದಲ್ಲಿನೇ ಬರ್ತಾರೆ, ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡೋದಕ್ಕೆ. ಹಳೆಯ ಜಗತ್ತು ಹೊಸದನ್ನಾಗಿ ಮಾಡೋದು ಅಂತಂದರೆ, ಹಳೆಯ ಜಗತ್ತಿನಲ್ಲಿ ಏನೇನಿದೆ? ಹಳೆಯ ಜಗತ್ತಿನಲ್ಲಿ ದುಃಖ ಇದೆ, ಚಿಂತೆ ಇದೆ, ಅಜ್ಞಾನ ಇದೆ, ಭ್ರಷ್ಟಾಚಾರ ಇದೆ, ಏರುಪೇರಿದೆ, ಇವೆಲ್ಲ ಇವೆ. ಹಳೆಯ ಜಗತ್ತನ್ನು ಹೊಸ ಜಗತ್ತು ಮಾಡೋದು ಅಂತಂದರೆ, ಹಳೆಯ ಜಗತ್ತಿನಲ್ಲಿ ಎಲ್ಲ ಮಾಲ್ ಇದೆ, ಮಟೀರಿಯಲ್ಸ್ ಇದೆ, ಏನೆಲ್ಲ ಕಣ್ಣಿಗೆ ಕಾಣುವಂಥದ್ದು ಕೊಳಕು ಪ್ರದೇಶಗಳದಾವ. ಅರ್ಥಾತ್ ಈ ಜೋಪುಡಪಟ್ಟಿ ಅಥವಾ ಚರಂಡಿಗಳು, ನಾಲಿಗಳು ಇವೆಲ್ಲ ಅದಾವ. ಈ ಮಾತು ಹೇಳ್ತಾ ಇಲ್ಲ ಬಾಬಾ. ಸ್ಥೂಲವಾದ ಬದಲಾವಣೆಯ ಮಾತು ಬಾಬಾ ಹೇಳ್ತಾ ಇಲ್ಲ. ಇವೆಲ್ಲ ಯಾಕಿವೆ ಅಂತಂದರೆ, ಹಳೆಯ ಜಗತ್ತಿನ ಮನಸ್ಸಿನೊಳಗಿರುವ ನಿಶಾನೆಗಳೇ ಸ್ಥೂಲ ರೂಪದಲ್ಲಿ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಹಳೆಯ ಜಗತ್ತನ್ನು ಹೊಸ ಜಗತ್ತು ಮಾಡೋದು ಅಂದರೆ, ಜಗತ್ತಿದೆ ಮನದೊಳಗ, ಮನಸ್ಸೇ ಒಂದು ಜಗತ್ತು. ಈ ಮನಸ್ಸಿನೊಳಗಿರುವಂತಹದ್ದೇ ಹೊರಗಡೆ ಮ್ಯಾನಿಫೆಸ್ಟ್ ಆಗಿ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಇದು ಜಗತ್ತು, ಇದು ಮನೆ, ಇದು ಜನ.
ಇವೆಲ್ಲ ಭೂಮಿ ಪಂಚತತ್ವಗಳು ಅಂತ ಕಾಣಿಸ್ತಾ ಇದೆ. ಇದರ ಸೂಕ್ಷ್ಮ ಸಾಫ್ಟ್ ಕಾಪಿ ಮೈಂಡ್ ಒಳಗಿದೆ. ಅಂದರೆ ಮನಸ್ಸಿನಲ್ಲಿ ಹೊಸ ಜಗತ್ತಿರುವಂಥದ್ದು ಅದರ ಒಂದು ಮರ್ಜ್ ಆಗಿ ಅದು ಸಾಗರದಲ್ಲಿ ಮುಳುಗಿ ಅಂತ ಭಾವ ಹೇಳ್ತಾ ಸಾಗರದಲ್ಲಿ ಮುಳುಗಿತು ದ್ವಾರಕ ಅಂತ. ಹಾಗೆ ಉತ್ಕೃಷ್ಟ ವಿಚಾರಗಳು ಸತ್ಯುಗದ ಸತೋಪ್ರಧಾನ ವಿಚಾರಗಳೆಲ್ಲ ಕೆಳಗೆ ಹೋಗ್ಬಿಟ್ಟಿವೆ. ಈಗಿರುವಂಥದ್ದು ಯಾವುದು ಅಂದರೆ ಕಲಿಯುಗದ ನಿಕೃಷ್ಟವಾಗಿರುವಂತಹ ಕೀಳರಿಮೆಯ ಅಥವಾ ದೇಹಭಾನದ ಅಥವಾ ಗರಿಬಿತನದ, ನನಗಿದು ಇಲ್ಲ ಇದು ಬೇಕು, ನನಗಿದ್ರೆ ನಾ ಚಲೋ ಅನಿಸ್ಕೋತೀನಿ ಅಥವಾ ನಾ ಇನ್ನೂ ಬೆಟರ್ ಫೀಲ್ ಮಾಡ್ತೀನಿ ಅಥವಾ ಇನ್ನೂ ಉತ್ತಮವಾಗಿ ಕಾಣಿಸ್ಕೊಳ್ಬಲ್ಲೆ ಇದೆಲ್ಲ ನನ್ನ ಹತ್ರ ಇದ್ದಿದ್ರ ಅನ್ನುವಂಥವೆಲ್ಲ ಕಲಿಯುಗಿ ವಿಚಾರಗಳು. ಅದಕ್ಕೆ ಬಾಬಾ ಹೇಳ್ತಾರೆ ಸೂಕ್ಷ್ಮ ರೂಪದ ಮನಸ್ಸಿನೊಳಗಿನ ಏನು ಹಳೆಯ ಥಾಟ್ಸ್ ಪ್ಯಾಟರ್ನ್ಸ್ ಇದಾವಲ್ಲ ಇದನ್ನೆಲ್ಲ ಬಾಬಾ ಖತಮ್ ಮಾಡ್ತಾರ. ಸತ್ಯುಗದ ಏನು ಸತೋಪ್ರಧಾನ ವಿಚಾರಗಳದಾವ ಅವು ಪುನಃ ಇಮರ್ಜ್ ಮಾಡಿಸ್ತಾರ ಮೈಂಡ್ ಒಳಗ, ಮನಸ್ಸಿನ ಜಗತ್ತಿನೊಳಗ. ಇದಕ್ಕೆ ಬಾಬಾ ಅಂತಾರ ಹಳೆಯ ಜಗತ್ತನ್ನು ವಿನಾಶ ಮಾಡಿ ಸತ್ಯುಗಿ ಹೊಸ ಜಗತ್ತಿನ ಪುನರ್ಸ್ಥಾಪನೆ ಬಾಬಾ ಮಾಡ್ತಾರೆ. ಇದೆಲ್ಲ ಮಾಡೋದು ಸತ್ಯ ಜ್ಞಾನದ ಆಧಾರದಿಂದ. ಮನಸ್ಸಿನ ವಿಚಾರಗಳು ಪರಿವರ್ತನೆಯಾಗುವುದು ಪರಮಾತ್ಮನ ಶ್ರೇಷ್ಠ ನಾಲೆಜಿಂದ. ಏಕ ಆದಿ ಸನಾತನ ಧರ್ಮ ಕಿ ಸ್ಥಾಪನಾ ಕರ್ನೆ ಬಾಬನ ಕರ್ತವ್ಯ ಏನು? ಹೊಸ ಜಗತ್ತು ಮರುಸ್ಥಾಪನೆ ಮಾಡೋದು ಮತ್ತು ಒಂದು ಆದಿ ಸನಾತನ ಧರ್ಮವನ್ನು ಸತ್ಯ ಧರ್ಮದ ಸ್ಥಾಪನೆ ಮಾಡೋದು. ಸನಾತನ ಅಂದರೆ ಯಾವುದು ಶಾಶ್ವತವಾಗಿದೆ, ಆದಿ ಸನಾತನ ಧರ್ಮ ಯಾವುದು ಆದಿಯಲ್ಲಿತ್ತು, ಆ ಧರ್ಮ ಯಾವುದು ನಾವೆಲ್ಲರೂ ನಿರಾಕಾರ, ನಾವೆಲ್ಲರೂ ಸಂಪೂರ್ಣ ಅನ್ನುವಂಥದ್ದೇನು ಧರ್ಮ ಇತ್ತು, ಈ ಸತ್ಯ ಧರ್ಮದ ಸ್ಥಾಪನೆ ಪುನಃ ಬಾಬಾ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. तो बाबा अभी हम बच्चों को मनुष्य से देवता बनाने के लिए पढ़ा रहे हैं. ಮನುಷ್ಯರನ್ನ ದೇವತಾ ಮಾಡೋದಕ್ಕಾಗಿ ಓದಿಸ್ತಿದ್ದಾರೆ. ಮನುಷ್ಯ ಅಂದರೆ ಯಾರ ಮನಸ್ಸು ಯಾರು ಮನಸ್ಸಿಗೆ ವಶೀಭೂತ ಆಗಿದ್ದಾರೋ ಅವರೇ ಮನುಷ್ಯ. ಯಾರ ಶ್ರೇಷ್ಠ ಕಾನ್ಷಿಯಸ್ ಕೇವಲ ನಾನು ದೇಹ, ನಾನೊಬ್ಬ ಮನುಷ್ಯ ಅಂತ ತಿಳ್ಕೊಂಡು ಜೀವಿಸ್ತಾ ಇದ್ದಾರೋ ಅವರೇ ಮನುಷ್ಯರು. ಅಂದಮೇಲೆ ಮನುಷ್ಯರನ್ನ ದೇವತಾ ಮಾಡಲಿಕ್ಕೆ ಬಂದಿದ್ದಾರೆ ಬಾಬಾ. ಮನುಷ್ಯ ಮನಸ್ಸಿಗೆ ವಶೀಭೂತ ಆಗೋದು ಅಂದರೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಕಲಿಯುಗದ ಮನಸ್ಸಿನೊಳಗ ಅಜ್ಞಾನ, ಕೀಳರಿಮೆ, ಅಪಮಾನ, ನಿಂದನೆ ಇದೆಲ್ಲ ತುಂಬಲಾಗಿದೆ. ಈ ಮನಸ್ಸಿನ ಅಪಮಾನನೇ ನಾನು, ನನಗಾಗಿದೆ. ಮನಸ್ಸೇ ನಾನು, ಮನಸ್ಸಿನೊಳಗಾಗುವ ಅಪಮಾನವೇ ನನ್ನ ಅಪಮಾನ ಅಂತ ತಿಳ್ಕೊಂಡಿರೋದೇ ಮನುಷ್ಯ ಜೀವನ. ನನಗೆ ಅಪಮಾನ ಆಯಿತು, ನನ್ನ ನಿಂದನೆ ಆಯಿತು, ನನ್ನ ಜೊತೆಗೆ ಹೀಗೆ ನಡೀತು, ನನಗೆ ಹೀಗೆ ಮಾಡಿದ್ರು ಅಂತ ಅನ್ನುವ ವಿಚಾರದಲ್ಲಿ ಯಾರು ಮುಳುಗ್ತಾರೋ, ವಿಚಾರಗಳಿಗೆ ವಶ ಆಗ್ತಾರೋ ಅವರೇ ಮನುಷ್ಯರು. ಇಂಥ ಮನುಷ್ಯರನ್ನು ಸತ್ಯುಗದ ದಿವ್ಯ ದೇವತೆಗಳನ್ನಾಗಿ ಮಾಡೋದಕ್ಕೆ ಬಾಬಾ ಬಂದಿದ್ದಾರೆ. ದೇವತೆಗಳು ಅರ್ಥಾತ್ ಸದಾ ದೇನೇವಾಲೆ. ದೇನೇವಾಲೆ ಅರ್ಥಾತ್ ಹೀಗೂ ಅಲ್ಲ, ಸತ್ಯುಗದಲ್ಲಿ ಯಾರೋ ತಗೊಳ್ಳೋರು ಇರ್ತಾರ, ಬಹಳ ದಾನ ತಗೊಳ್ಳೋರು ಇರ್ತಾರ, ಅದಕ್ಕೆ ಇಲ್ಲಿ ದಾನ ಕೊಡ್ತಾರೆ ದೇವತೆಗಳು ಅಂತ. ದೇನೇವಾಲೆ ಅರ್ಥಾತ್ ಸದಾ ತಮ್ಮ ಸತ್ಯದಲ್ಲಿ ಸ್ಥಿತ ಆಗಿ ಎಲ್ಲರೊಳಗೂ ಅದೇ ಸತ್ಯ ನೋಡ್ತಾರೆ. ಇವರು ಪ್ರಜಾ, ಇವರು ರಾಜ, ಇವರು ಸ್ತ್ರೀ ಪುರುಷ, ಇವು ಯಾವ ಗೊಂಬೆಗಳನ್ನು ನೋಡೋದಿಲ್ಲ, ಸತ್ಯುಗದ ದೇಹಗಳನ್ನು ನೋಡೋದಿಲ್ಲ. ಆ ದೇಹದಲ್ಲಿ ವಾಸವಾಗಿರುವ ಆ ನಿರಾಕಾರಿ ಸತ್ಯವನ್ನು ನೋಡ್ತಾರಲ್ಲ, ಆ ಸತ್ಯವನ್ನು ನೋಡ್ತಾ ತಾವು ಹೇಗೆ ಸುಖ ಸ್ವರೂಪಿದಾರೋ ಹಾಗೆ ಇವರು ಸುಖ ಸ್ವರೂಪಿದಾರ ಅನ್ನುವಂಥ ಸ್ಮೃತಿ ಮಾಡ್ಕೊಳ್ತಾರಲ್ಲ, ಈ ವೈಬ್ರೇಷನ್ ಕೊಡೋದಕ್ಕೇ ಬಾಬಾ ಹೇಳ್ತಾರ ದೇವತೆಗಳು ದೇನೇವಾಲೆ. ಅಂತಹ ದೇವತೆಗಳನ್ನಾಗಿ ಮಾಡೋದಕ್ಕೆ ಬಾಬಾ ಬಂದಿದ್ದಾರೆ. ಇದು ಬಾಬಾರವರ ಮುಖ್ಯ ಕರ್ತವ್ಯ ಆಗಿದೆ. ಈ ಎಕ್ಯುಪೇಷನ್ ಹಮ್ ಬಚ್ಚೋಂ ಕೆ ಸಿವಾಯ ಅವ್ರ ಕೋಯಿ ನೈ ಜಾನ್ತಾ. ಪರಮಾತ್ಮನ ಈ ಮಹಾನ್ ದಿವ್ಯ ಕರ್ತವ್ಯ ನಾವು ಮಕ್ಕಳ ಹೊರತಾಗಿ ಯಾರು, ನಾವು ಮಕ್ಕಳು ಅಂತಂದರೆ ಯಾರು ನಿರಾಕಾರ ಆತ್ಮನ ಸತ್ಯ ಜಾಗೃತಿಯಾಗಿದೆ ಅಂಥ ಮಕ್ಕಳು ಬಿಟ್ಟರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಪರಮಾತ್ಮ ಬಂದು ಏನನ್ನ ಮಾಡ್ತಾರೋ ಏನನ್ನ ಮಾಡೋದಿಲ್ಲ ಅಂತ. ಅದಕ್ಕೆ ಯಾರಿಗೆ ಸಂಪೂರ್ಣ ಆತ್ಮ ಜಾಗೃತಿಯಾಗಿಲ್ವೋ ಅವರು ಬಾಬಾ ಹೀಗೆ ಹೇಳ್ತಿರ್ತಾರ, ಬಾಬಾ ಈ ರೀತಿ ನಮ್ಗೆ ಮಾಡಬಾರ್ದಾಗಿತ್ತು, ಬಾಬಾ ಯಾಕೋ ನಮ್ಮ ಕಣ್ಣು ತೆಗಿತಾ ಇಲ್ಲ, ಬಾಬಾ
ಯಾಕೆ ಈ ಪರೀಕ್ಷೆ ತೋರ್ತಾ ಇದ್ದಾರ ಅಂತ ಯಾಕಂತಾರಂದ್ರೆ, ಭಕ್ತರು ಮಂದಿರಕ್ಕೆ ಹೋಗುವುದೇ ಬಾಬನ ಮುಂದೆ ಕುತ್ಕೊಂಡು ಬಂದು ಮುರಳಿ ಕೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಯವನ್ನು ಅರಿತವರೇ ನನ್ನ ಕರ್ತವ್ಯ ಏನು, ನಾ ಏನು ಕರ್ತವ್ಯ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡಿರ್ತಾರೆ ಅಂತ. धारणेಗಾಗಿ मुख्य सा पहला, बाबा से जो पवित्र बनने की प्रतिज्ञा की है उस पर पक्का रहना है. ಬಾಬಾರವರಿಗೆ ಪವಿತ್ರರಾಗಿರುವಂತಹ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅದರಲ್ಲಿ ಪಕ್ಕಾ ಆಗಿರಬೇಕು. ಪ್ರತಿಜ್ಞೆಯ ಪವಿತ್ರತೆಯ ಪ್ರತಿಜ್ಞೆ ಯಾವುದು? ಕೇವಲ ಬಾಬಾ ಹೇಳ್ತಾರೆ, ಪವಿತ್ರತಾ ಅಂದರೆ ಕೇವಲ ಬ್ರಹ್ಮಚರ್ಯ, ಕೇವಲ ಶುದ್ಧ ಅನ್ನದ ಗ್ರಹಣೆ ಇದಷ್ಟಕ್ಕೆ ತಿಳ್ಕೊಬೇಡ್ರಿ. ಪವಿತ್ರತೆ ಅಂದರೆ ನಾನು ನಿರಾಕಾರ ಅನ್ನೋದೊಂದು ಬಿಟ್ರೆ ಉಳಿದದ್ದೆಲ್ಲ ಅಪವಿತ್ರತೆ. ನಾನು ನಿರಾಕಾರ ಆಗಿರೋದು ಮಾತ್ರ ಪವಿತ್ರತೆ. ನಂತರನೇ ಪ್ರತಿಯೊಬ್ಬರು ರೋಲ್ ಬಿಕಾರಿದಿರಲಿ, ರೋಲ್ ರೈತಂದಿರಲಿ, ರೋಲ್ ರಾಜಕಾರಣಿದಿರಲಿ, ರೋಲ್ ಸ್ತ್ರೀ ಪುರುಷಂದಿರಲಿ, ಆದರೆ ಅದು ಸತ್ಯ ಅಲ್ಲ. ಅವರೊಳಗಡೆ ಇರುವಂತಹ ನಿರಾಕಾರ ಆತ್ಮ ಏನಿದೆಯಲ್ಲ, ಯಾವುದು ಶುದ್ಧ ಇದೆ ಸದಾ, ಯಾವುದು ಅವಿನಾಶಿಯಾಗಿದೆ, ಇದು ಸತ್ಯ ಅನ್ನುವ ಸ್ಮೃತಿ ಯಾರಿಗಿರ್ತದೋ ಆ ಸ್ಮೃತಿಗೆ ಹೇಳಾಗ್ತದ, ಆ ಜಾಗೃತಿಗೆ ಹೇಳಾಗ್ತದ ಪವಿತ್ರತಾ ಅಂತ. ಅಂದ ಮೇಲೆ ಬಾಬಾ ಹೇಳ್ತಾರ, ಬಾಬಾ ಯಾವ ಪವಿತ್ರತೆ ಇರುವುದಕ್ಕಾಗಿ ಅಂದರೆ ಬಾಬನ ಮೊದಲನೇ ಶ್ರೀಮತ್ತಾಗಿದೆ, ನೀನು ಆತ್ಮ ಅಂತ ತಿಳ್ಕೊ, ಎಲ್ಲರೊಳಗೂ ಆತ್ಮ ಸ್ವರೂಪದಲ್ಲೇ ನೋಡು ಮತ್ತು ನೀ ನನ್ನನ್ನು ನೆನಪು ಮಾಡು. ಈ ಪವಿತ್ರತೆ ಪ್ರತಿಜ್ಞೆ ಮೇಲೆ ಪಕ್ಕಾ ಇರ್ರಿ. काम क्रोध आदि भूतों पर विजय अवश्य प्राप्त करने हैं. ಕಾಮ್, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲವುಗಳ ಮೇಲೆ ವಿಜಯ ಪ್ರಾಪ್ತ ಮಾಡ್ಕೊಡ್ರಿ ಅಂತಾರೆ. ವಿಜಯ ಪ್ರಾಪ್ತ ಮಾಡ್ಕೊಡ್ರಿ ಅಂದರೆ ಬಿಲ್ಕುಲ್ ಕ್ರೋಧ ಮಾಡಬೇಡ್ರಿ, ಹೀಗೆ ಮಾಡಬೇಡ್ರಿ ಅನ್ನುವ ಮಾತಲ್ಲ. ವಿಜಯ ಪ್ರಾಪ್ತ ಮಾಡ್ಕೊಡ್ರಿ ಅಂದರೆ ಮನಸ್ಸಿನಲ್ಲಿ ಅಕಸ್ಮಾತ್ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ರೋಲ್ನ ಮೈಂಡ್ ಒಳಗೆ ಕ್ರೋಧ ಇದೆ, ಆವೇಶ ಇದೆ, ಚಿಂತ ಇದೆ, ದುಃಖ ಇದೆ, ಆದರೆ ಅದು ಕಾಣಿಸ್ಕೊಳ್ತಾ ಇದೆ, ಮನಸ್ಸಿನ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅರೆ ಇನ್ನೂ ಕ್ರೋಧ ಇದೆ ಒಳಗಡೆ, ಇನ್ನೂ ಅಶಾಂತಿ ಇದೆ, ಅಪಮಾನ ಇದೆ ಅಂತ ಯಾವುದು ಹೊರಟು ಹೋಗೋ ಸಲುವಾಗಿ ಸ್ಕ್ರೀನ್ ಮೇಲೆ ಹೈದು ಹೋಗ್ತಾ ಇದೆ. ಆದರೆ ನಾ ಕ್ರೋಧಿ ಇದ್ದೀನಲ್ಲ, ನನಗೆ ಕ್ರೋಧ ಬರ್ತಾ ಇದೆಯಲ್ಲ ಅನ್ನೋದು ಅಜ್ಞಾನ. ಕ್ರೋಧ ಮನಸ್ಸಿನಲ್ಲಿ ಕಾಣ್ತಾ ಇದೆ, ಮನಸ್ಸಿನ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆದರೆ ಮನಸ್ಸಿನಿಂದಲೂ ಪರ್ಯಾದ ನಾನು ನಿರಾಕಾರ ಆತ್ಮ, ಮನಸ್ಸಿನಲ್ಲಿ ಹಾಯ್ದು ಹೋಗುವ ಈ ಕ್ರೋಧಕ್ಕೂ ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಇದಕ್ಕಂತರ ಕ್ರೋಧದ ಮೇಲೆ, ಮೋಹ ಪಂಚವಿಕಾರಗಳ ಮೇಲೆ ವಿಜಯ ಆಗೋದು. सेकेंड पॉइंट, चलते फिरते हर कार्य करते पढ़ाने वाले बाबा को याद रखना. ನಡಿತಾ ತಿರುಗಾಡ್ತಾ ಏನೇ ಮಾಡ್ರಿ, ನನಗೆ ಶ್ರೇಷ್ಠ ಶಿಕ್ಷಣ ಕೊಡುವಂತಹ, ಸದ್ಗತಿ ಕೊಟ್ಟಿರುವಂತಹ, ಸದಾ ಸತ್ಯದ ಮಾರ್ಗದರ್ಶನ ಮಾಡ್ತಾ ಇರುವಂಥವರು ಪರಂಪಿತ ಪರಮಾತ್ಮದಾರನ್ನುವಂಥದ್ದು ಪ್ರತಿ ಕರ್ಮ ಮಾಡ್ತಾ ಪರಮಾತ್ಮನ ಸ್ಮೃತಿಯಲ್ಲಿರುವಂತಹ ಅಭ್ಯಾಸವನ್ನು ಮಾಡ್ರಿ. ನನಗೆ ಓದಿಸುವಂಥವ್ರು ಯಾರದಾರ, ನನಗೆ ಶ್ರೇಷ್ಠ ಶಿಕ್ಷಣ ಕೊಡುವಂಥವ್ರು ಯಾರದಾರ ಅನ್ನುವಂಥ ಆ ಶಿಕ್ಷಣವನ್ನು ನೆನಪು ಮಾಡಿಕೊಂಡ್ರೆ ಶಿಕ್ಷಣ ಕೊಟ್ಟವರು ಏನಾಗ್ತಾರ, ನೆನಪಿಗೆ ಬರ್ತಾರೆ. ಅಬ್ ನಾಟಕ ಪೂರಾ ಹೋ ರಹಾ ಹೈ, ಇಸ್ಲಿಯೇ ಸಂತಿಮ್ ಜನ್ಮೇ ಪವಿತ್ರ ಜರೂರ್ ಬನ್ನ ಹೈ. ಇದು ನಾಟಕ ಪೂರ್ಣ ಆಗ್ತಾ ಇದೆ, ಅದಕ್ಕೆ ಇದೊಂದು ಅಂತಿಮ ಜನ್ಮ ಇದೆ. ಈ ಅಂತಿಮ ಜನ್ಮದಲ್ಲಿ ಪವಿತ್ರ ಆಗ್ರಿ ಅಂದರೆ ಇದು ಒಂದು ಜನ್ಮದಲ್ಲಿ ಆತ್ಮ ಆಗಿರುವ ಸತ್ಯವನ್ನ ಅರಿವಿನಲ್ಲಿ ಇದ್ದುಕೊಂಡು ಆ್ಯಕ್ಟಿಂಗ್ ಮಾಡ್ರಿ ಅಂತ. ಇಲ್ಲಿವರೆಗೆ ಆ್ಯಕ್ಟಿಂಗ್ ಮಾಡ್ತಿದ್ವಿ, ಪೂರಾ ಪಾತ್ರದಲ್ಲಿ ಮುಳುಗಿ ಬಿಡ್ತಿದ್ವಿ. ನಾನೇ ದೇಹ, ನಾನೇ ಮನುಷ್ಯ, ನಾನಂದ್ರೆ ಸ್ತ್ರೀ, ಸ್ವಯಂ ನಾನೇ ಪುರುಷ ಇದ್ದೀನಿ, ನಾನು ಯಜಮಾನಿದ್ದೀನಿ, ನಾನು ಬಡವಿದ್ದೀನಿ, ನಾನು ಶ್ರೀಮಂತಿದ್ದೀನಿ ಅನ್ನುವ ರೋಲ್ ಕಾನ್ಷಿಯಸ್ ಒಳಗೆ ಮುಳುಗಿ ಪಾತ್ರ ಅಭಿನಯ ಮಾಡ್ತಾ ಇದ್ವಿ. ಅದು ಡ್ರಾಮಾ ಅನುಸಾರ ಜರೂರಿ ಇತ್ತು. ಈಗ ಬಾಬಾ ಹೇಳ್ತಾರೆ, ನಾಟಕದಿಂದನೇ ಪರಿಯಾಗ ಹೋಗೋದಿದೆ, ನೀವು ಈ ಥರ ನಾಟಕದ ಪಾತ್ರದಲ್ಲಿ ಇಷ್ಟು ಮುಳುಗಬೇಡ್ರಿ, ಟೋಟಲ್ ಮುಳುಗ್ಲಿಕ್ಕೆ ಹೋಗಬೇಡ್ರಿ. ಆದರೆ ನಾಟಕ ಅಂತೂ ಮಾಡಲೇಬೇಕು, ನಾಟಕದ ದೃಶ್ಯಗಳನ್ನು ನೋಡಬೇಕು. ಆದರೆ ನಾಟಕದ ದೃಶ್ಯಗಳನ್ನು ಕೇವಲ ಸಾಕ್ಷಿಯಾಗಿ ನಾನು ನಿರಾಕಾರ ಆಗಿರುವ ಸತ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಈ ನಾಟಕವನ್ನು ನೋಡ್ತಾ ಇದ್ರೆ ಬಾಬಾ ಹೇಳ್ತಾರೆ, ಇದಕ್ಕೆ ಪವಿತ್ರತಾ ಅಂತ ಹೇಳ್ತಾರೆ. ವರದಾನ್, ಸರ್ವ ಖಜಾನೋ ಸೆ ಭರ್ಪೂರ್ ಬನ್ अपने चेहरे द्वारा सेवा करने वाले सच्चे सेवाधारी भव. ತಮ್ಮ ಸರ್ವ ಖಜಾನೆಗಳಿಂದ ಭರ್ಪೂರಾಗಿ ತಮ್ಮ
ಮುಖದ ಮೂಲಕ, ಮುಖ ಅಂದರೆ ಬಾಬಾ ನಿರಾಕಾರ ಬಾಬಾ ಹೇಳೋದು ಮುಖ ಯಾವುದು ಅಂತಂದರೆ ತಮ್ಮ ಆತ್ಮೀಯ ಪ್ರಭಾವದ ಮೂಲಕ, ಆತ್ಮೀಯತೆಯ ಮೂಲಕ ಸೇವೆ ಮಾಡುವಂತಹ ಸೇವಾಧಾರಿ, ಸತ್ಯ ಸೇವಾಧಾರಿಗಳಾಗ್ರಿ. जो बच्चे सर्व खजानों से सदा संपन्न व भरपूर रहते हैं, उनके नयनों या मस्तक द्वारा ईश्वरीय नशा दिखाई देता है. ಬಹಳ ಸುಂದರ ಮಹಾವಾಕ್ಯ. ಯಾವ ಮಕ್ಕಳು ಸದಾ ಸರ್ವ ಖಜಾನೆಗಳಿಂದ ಭರ್ಪೂರ್ ಸಂಪನ್ನ ಇರ್ತಾರ, ಅಂದರೆ ಸರ್ವ ಖಜಾನೆಗಳಿರೋದೆಲ್ಲಿ? ಆತ್ಮನೊಳಗ. ಸರ್ವ ಖಜಾನೆಗಳಿಂದ ಸಂಪನ್ನಾಗಿರೋದು ಯಾರು? ಮನಸ್ಸು. ಮನಸ್ಸಿನಲ್ಲಿ ಯಾವಾಗ ನಾ ಆತ್ಮ ಇದ್ದೀನನ್ನುವಂತಹ ಸ್ಮೃತಿ ಇರ್ತದೋ ಅವಾಗ ಈ ಮನಸ್ಸಿ ಅನುಭವ ಮಾಡ್ತದ ನಾ ಸಂಪನ್ನಿದ್ದೀನಿ. ಯಾಕಂದ್ರೆ ನಾ ಆತ್ಮ ಇದ್ದೀನಿ ಅಂತಂದಮೇಲೆ ನಾ ಆತ್ಮ ಹೇಗಿದ್ದೀನಿ? ಸಂಪನ್ನ. ಯಾವಾಗ ನೀವು ಸಂಪನ್ನಿದ್ದೀನಿ ಅನ್ನುವಂಥ ಸ್ಮೃತಿಯೊಳಗಿರ್ತೀರಿ, ಆಗ ಬಾಬಾ ಹೇಳ್ತಾರ ಅವರ ನೇತ್ರಗಳಲ್ಲಿ, ಅವರ ಮುಖದೊಳಗ ಈಶ್ವರಿಯ ನಶ ಅವಶ್ಯ ಕಾಣಿಸ್ತದ. ಉನ್ಕಾ ಚೆಹರಾಯಿ ಸೇವಾ ಕರ್ತಾ, ಅವ್ರ ಮುಖವೇ, ಅವರ ವೈಬ್ರೇಷನ್ಸ್ ಸೇವೆ ಮಾಡ್ತದೆ. जिसके पास ಜಾಸ್ತಿ ಅಥವಾ ಕಮ್ ಜಮಾ ಹೋತಾ ಹೈ ವಹ ಭಿ ಉನ್ಕೆ ಚेहरे से दिखाई देता. ಯಾರ ಹತ್ರ ಸಂಪತ್ತು, ಯಾರ ಹತ್ರ ಅವಿನಾಶಿ ಸತ್ಯದ ಸ್ಮೃತಿ ಕಮ್ ಅದನೋ ಅವ್ರ ಹತ್ರ ನಶಾನು ಕಮ್ ಇದೆ ಅಂತಾರೆ ಬಾಬಾ. जैसे कोई ऊंच कुल का होता है तो उनके चेहरे से वह झलक फलक दिखाई देती है. ऐसा ही ಬಾಬಾ ಹೇಳ್ತಾರೆ. ಬಹಳ ಸುಂದರ ಉದಾಹರಣೆ ಕೊಡ್ತಿದ್ದಾರೆ. ಯಾರಾದರೂ ಈ ಲೌಕಿಕ ಜಗತ್ತಿನಲ್ಲಿ ರಾಯಲ್ ಫ್ಯಾಮಿಲಿಯವರಿದ್ರ, ರಾಜ ಫ್ಯಾಮಿಲಿಯವರು ಇದ್ರು ಅಂದ್ರ, ಬಹಳ ಸಿರಿವಂತ ಜನ ಇದ್ರು ಅಂತಂದ್ರ ಅವ್ರ ಚೆಹರೆ ಒಳಗ, ಅವ್ರ ಆಕ್ಟಿವಿಟಿ ಒಳಗ ನಾವು ಬಹಳ ಧನವಾನರು, ಕಾಮನ್ ಜನರಿಗಿಂತ ನಾವು ಸ್ವಲ್ಪ ಡಿಫ್ರೆಂಟ್ ಇದ್ದೀವಿ ಅನ್ನುವಂಥದ್ದು ಅವ್ರ ಚಲನೆ ಒಳಗೆ ಗೊತ್ತಾಗ್ತದೆ. ಅಂದರೆ ಅವ್ರ ಹತ್ರ ಏನಿದೆ ಅದು ಅವ್ರ ಸ್ವರೂಪ ಆಗಿರ್ತಾರ. ಅಂದರೆ ಧನ ಇದೆ, ನಾವು ಧನವಾನ್ ಆಗಿರುವ ಸ್ವರೂಪ ಅವರಾಗಿರ್ತಾರೆ. ಹೀಗಾಗಿ ಅವ್ರ ಚಲನೆ ಗರೀಬಿ ಅವರ ಚಲನೆಗಿಂತ ಭಿನ್ನ ಇರ್ತದ. ನಮ್ಮ ಕಮ್ಮದ, ನನಗೆಲ್ಲದ, ನನಗಿದೆಲ್ಲ ಏನದ, ನನಗೆ ಬೇಕಲ್ಲ, ನನಗೂ ಸಿಗಬೇಕಲ್ಲ ಅನ್ನುವವರ ನಶಾನೇ ಬೇರೆ. ಎಲ್ಲ ಇದೆ, ನನಗೇನು ಬೇಕದು ನನ್ನ ಹತ್ರ ಇದೆ ಅನ್ನುವವರ ನಶಾನೇ ಬೇರೆ. ಅಂದಮೇಲೆ ಹಾಗೇನೇ ಬಾಬಾ ಹೇಳ್ತಾರೆ, ತಮ್ಮ ಮುಖದಿಂದ, ತಮ್ಮ ಸಂಕಲ್ಪದಿಂದ, ಪ್ರತಿಯೊಂದು ಕರ್ಮದಿಂದ ಸ್ಪಷ್ಟ ಆಗಲಿ ಯಾವ ಮಾತು? ಆ ಈಶ್ವರಿಯ ನಶಾ, ಖುಷಿ. ಈಶ್ವರಿಯ ನಶಾ ಮತ್ತು ಖುಷಿ ಯಾವುದು? ನಾ ಸ್ವಯಂ ಸಂಪನ್ನಿದ್ದೀನಿ, ನಾ ಆತ್ಮ ಸಂಪನ್ನ ಇದ್ದೇ ಇದ್ದೀನಿ, ಅದಕ್ಕೆ ನಾ ಸಂಪನ್ನಿದ್ದೀನಿ ಅನ್ನುವಂಥ ಸ್ಮೃತಿ ಇದಲ್ಲ, ಇದು ಎಲ್ಲರಿಗೂ ಕಾಣಬೇಕು. ನಿಮ್ಮ ಚೆಹರೆ ಮೂಲಕ, ನಿಮ್ಮ ಚಲನೆ ನಡವಳಿಕೆಯ ಮೂಲಕ ನಾ ಭರ್ಪೂರ್ ಇದ್ದೀನಿ ಅನ್ನೋದು ಅನುಭವ ಬೇರೆಯವರಿಗೆ ಆಗಬೇಕು. ಅಂದರೆ ಇವ್ರಿಗೆ ಏನೂ ಜರುರತ್ತಿಲ್ಲ, ಇವ್ರು ಆಲ್ರೆಡಿ ಫುಲ್ ಸಂತುಷ್ಟ ಅದಾರ, ಖುಷ್ ಅದಾರ, ಅಬಂಡೆಂಟ್ ಅದಾರ, ಇವ್ರೇನೂ ಅಪೇಕ್ಷೆನೇ ಇಲ್ಲಲ್ಲ ಅಂತ ಬೇರೆಯವ್ರಿಗೆ ಫೀಲ್ ಆಗಬೇಕು. ಇದೇ ಸತ್ಯ ಸೇವಾ ಅಂತಾರೆ ಬಾಬಾ. ಸ್ಲೋಗನ್: समय और संकल्प के खजाने की बचकर जमा का खाता बढ़ाओ. ಸಮಯ ಸಂಕಲ್ಪದ ಖಜಾನೆಯನ್ನು ಬಚಾಕರ್, ಉಳಿಸ್ಕೊಂಡು ಜಮಾ ಖಾತೆಯನ್ನು ಹೆಚ್ಚಿಸ್ಕೊಡ್ರಿ. ಸಮಯ ಸಂಕಲ್ಪ ಉಳಿಸೋದು ಅಂತಂದ್ರೆ ಸಂಕಲ್ಪ ಏನೆಲ್ಲ ನಡೀತಾ ಇದೆ ಅದು ಡ್ರಾಮಾನುಸಾರನೂ ಹೊಂದಿದೆ. ಆ್ಯಕ್ಚುಲಿ ಸಂಕಲ್ಪ ನನ್ನ ಸ್ವಯಂನ ಚಾಯ್ಸ್ ಅಲ್ಲ, ಡ್ರಾಮಾನುಸಾರ ನಡೀತಾ ಇದೆ. ಆದ್ರೆ ಆ ಸಂಕಲ್ಪದ ಕಡೆಗೆ ಅಟೆನ್ಷನ್ ಕೊಡದೆ ನನ್ನ ಬುದ್ಧಿರೂಪಿ ಅಟೆನ್ಷನನ್ನು ನನ್ನ ನಿರಾಕಾರಿ ಸತ್ಯದ ಕಡೆಗೆ ಯಾವಾಗ ಕೊಡ್ತೀನಿ, ಅವು ಸಂಕಲ್ಪ ಶ್ರೇಷ್ಠ ಸಂಕಲ್ಪ. ವ್ಯರ್ಥ ಆಗೋದು, ಮಲ್ಟಿಪಲ್ ಆಗೋದು, ವೇಸ್ಟ್ ಆಗೋದು ಉಳೀತದ, ಸಮಯನೂ ಉಳೀತದ. ಸಮಯ ಸಂಕಲ್ಪ ಉಳೀತು ಅಂತಂದರೆ ಆ ಖಜಾನ ಶ್ರೇಷ್ಠ ರೀತಿಯಲ್ಲಿ ಇನ್ನೂ ನೀವು ಉಪಯೋಗ ಮಾಡ್ಬೋದು. ಅವ್ಯಕ್ತಿ ಇशारे महान बनने के लिए मधुरता और नम्रता का गुण धारण करो. जब एक दो को मीठा खिलाते हो उसमें मुख थोड़े समय के लिए मीठा होता है लेकिन स्वयं मीठा बन जाओ. ಯಾರಿಗಾದರೂ ನೀವು ಅಭ್ಯಾಸ ಇರ್ತದ, ಸ್ವೀಟ್ ತಿನ್ನಿಸಬೇಕು, ಚಹಾ ಕುಡಿಸಬೇಕು, ಅವ್ರ ಬಾಯಿ ಸಿಹಿ ಮಾಡಬೇಕು ಅಂತ ಕೆಲವರಿಗೆ ಅಭ್ಯಾಸ ಇರ್ತದ. ಮನೆಗೆ ಹೋದ್ರೆ ಅವ್ರು ಏನಾದರೂ ಕೊಟ್ಟು ಕುಡಿಸಿ ತಿನ್ನಿಸಿ ಕಳಿಸ್ತಿರ್ತಾರೆ. ಸೊ ಆ ರೀತಿ ಸ್ಥೂಲವಾದಂಥದ್ದು ತಿನ್ನಿಸೋದ್ರಿಂದ ಈ ಬಾಯಿ ಎಷ್ಟೊತ್ತನ ಸ್ವೀಟ್ ಇರ್ತದ, ಸ್ವಲ್ಪ ಟೈಮ. ಆದರೆ ಬಾಬಾ ಹತ್ರ ಸ್ವಯಂ ನೀವೇ ಸ್ವೀಟ್ ಆಗ್ರಿ, ನೀವೇ ಮಧುರ ಆಗ್ರಿ. ಬಾಯಿಯಿಂದ ಯಾವತ್ತಿಗೂ ಮಧುರ ಮಾತಾಡ್ರಿ. ಮಧುರ ಅಂತಂದರೆ ಮಧುರ ಅನ್ನುವಂಥದ್ದು ಯಾವುದೇ ಔಷಧ, ಅದೊಂದು ವಸ್ತು, ಅದಕ್ಕೆ ಬಾಯಾಗ ಹಾಕೋಬೇಕು, ಬಾಯಾಗ ಇಟ್ಕೋಬೇಕು, ಹೀಗಿಲ್ಲ.
ಮಧುರ ಅಂತಂದರೆ ಸೋಲ್ ಕಾನ್ಷಿಯಸ್ನೆಸ್, ಆತ್ಮೀಯ ಸ್ಥಿತಿ. ಆ ಆತ್ಮೀಯ ಸ್ಥಿತಿಯಲ್ಲಿ ಇದ್ಕೊಂಡು ಮಾತನಾಡೋದೇ ಮಧುರ ಮಾತು. जैसे मीठा खाने और खिलाने से खुश होते हो, ऐसे मधुर बोल स्वयं को भी खुश करते. ಎಷ್ಟು ನೀವು ಸ್ವೀಟ್ ತಿನ್ನಿಸೋದ್ರಿಂದ ಅವ್ರು ಖುಷಿ ಆಗ್ತಾರಲ್ಲ, ಹಂಗೆ ನಿಮ್ಮ ಮಧುರ ಆತ್ಮೀಯ ಮಾತು, ನಿಸ್ವಾರ್ಥ ಮಾತುಗಳನ್ನು ಮಾತನಾಡೋದ್ರಿಂದ ಅವ್ರೇನಾಗ್ತಾರ, ಖುಷಿ ಆಗ್ತಾರ. तो इससे सदा सर्व का मुख मीठा करते रहो, सदा मीठी दृष्टि मीठा बोल मीठे कर्म. ಮಧುರ ಮಾತಾಡ್ರಿ, ಮಧುರವಾಗಿರುವುದನ್ನೇ ವಿಚಾರ ಮಾಡ್ರಿ, ಮಧುರವಾಗಿರುವಂಥದ್ದನ್ನೇ ವ್ಯವಹಾರ ಮಾಡ್ರಿ, ಕರ್ಮ ಮಾಡ್ರಿ. ಇದರಿಂದ ನೀವು ಮಹಾನರಾಗೋದಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಅನುಭವ ಮಾಡೋಣ. ಇಂದಿನ ಮುರಳಿ ಮಹಾವಾಕ್ಯದ ವರದಾನದ ಅನುಭವ ಮಾಡೋಣ. ವರದಾನ ಫಲೀಭೂತ ಆಗೋದಕ್ಕಾಗಿ ನಾವು ಇಂದು ಆ ವರದಾನವನ್ನು ಸ್ವರೂಪದಲ್ಲಿ ತರೋದಕ್ಕಾಗಿ ಅಭ್ಯಾಸ ಮಾಡೋಣ. ನಾನು ನಿರಾಕಾರ ಆತ್ಮ ಸರ್ವ ಖಜಾನೆಗಳಿಂದ ಸಂಪನ್ನ ಭರ್ಪೂರವಾಗಿದ್ದೇನೆ. ನಾನು ಆತ್ಮ ಸರ್ವಶಕ್ತಿಯಿಂದ, ಸರ್ವಗುಣಗಳಿಂದ, ಸರ್ವ ಖಜಾನೆಗಳಿಂದ ಸದಾ ಭರ್ಪೂರ್ ಇರುವೆ. ಯಾಕೆಂದರೆ ನನ್ನ ಈ ಖಜಾನೆಗಳು ಅವಿನಾಶಿಯಾಗಿವೆ. ಯಾಕೆಂದರೆ ಸ್ವಯಂ ನಾನು ಅವಿನಾಶಿಯಾಗಿರುವೆ. ಈ ಮನಸ್ಸು ಅನುಭವ ಮಾಡುತ್ತಿದೆ. ಯಾಕೆಂದರೆ ಮನದಲ್ಲಿ ರಾವಣನ ಸತ್ಸಂಗವಿರುವ ಕಾರಣ ಮನಸ್ಸು ಸದಾ ಖಾಲಿಯಾಗಿರುವ, ಇನ್ನೂ ಬೇಕೆನ್ನುವ, ಇನ್ನೂ ಪಡೆಯಬೇಕು, ಇನ್ನೂ ಏನಾದರೂ ಮಾಡಬೇಕೆಂಬ ಹಂಬಲದಲ್ಲಿ, ಆಕಾಂಕ್ಷೆಯಲ್ಲಿ, ಇಚ್ಛೆಯಲ್ಲಿ ಮುಳುಗಿದೆ. ಆದರೆ ಪರಮಾತ್ಮ ತಂದೆಯ ಸತ್ಯ ಜ್ಞಾನವನ್ನು ಪಡೆದ ನಾನು, ನನಗೆ ಆತ್ಮಬೋಧವಾಗಿದೆ. ಹೀಗಾಗಿ ಈಗ ನಾನು ಈ ಎಲ್ಲ ಇಚ್ಛೆಗಳಿಂದ ಮುಕ್ತವಾಗಿದ್ದೇನೆ. ಮನಸ್ಸೂ ಸಹ ನಾನಲ್ಲ, ಮನಸ್ಸಿನ ವಿಚಾರವೂ ನಾನಲ್ಲ. ನಾನು ಅತ್ಯಂತ ಶಾಂತ, ಸುಖಿ, ಭರ್ಪೂರ್ ಆತ್ಮನಾಗಿದ್ದೇನೆ. ನನ್ನ ಈ ಭರ್ಪೂರತೆ ಎಂದಿಗೂ ಖಾಲಿಯಾಗಲಾರದು. ನಾನು ಎಷ್ಟು ಭರ್ಪೂರಾಗಿದ್ದೇನೆಂದರೆ ಈ ಜಗತ್ತಿನ ಯಾವ ವಸ್ತು ನನ್ನನ್ನು ಮತ್ತಷ್ಟು ಭರ್ಪೂರ್ ಮಾಡಲಾರದು. ನಾನು ಎಷ್ಟು ಭರ್ಪೂರವಾಗಿದ್ದೇನೆಂದರೆ ನನ್ನೊಳಗಿನ ಯಾವುದೇ ಖಜಾನೆ ಸಂಪತ್ತು ಸ್ವಲ್ಪವೂ ಖಾಲಿಯಾಗಲಾರದು. ಅಷ್ಟು ಸಂಪನ್ನ, ಭರ್ಪೂರ, ಸತ್ಯ ಆತ್ಮ ನಾನು. ಭಲೇ ಮನಸ್ಸು ಪೂರ್ಣ ಜಾಗೃತಿಯಾಗದ ಕಾರಣ ಇದು ಆಗಾಗ ಕೊರಗುವ ಅಥವಾ ಖಾಲಿಯಾಗಿರುವ ಅನುಭವ ಮಾಡುತ್ತಿದೆ. ಆದರೆ ಈ ಮನಸ್ಸನ್ನು ನಾನು ಸಾಕ್ಷಿಯಾಗಿ ನೋಡುತ್ತಾ ಸದಾ ನನ್ನ ಭರ್ಪೂರತೆಯ, ಸಂಪನ್ನತೆಯ ಅನುಭವದಲ್ಲಿ ಸ್ಥಿತವಾಗಿರುವೆ. ಈ ನನ್ನ ಭರ್ಪೂರತೆಯ ಸಂಪನ್ನತೆಯು ನನ್ನ ಮುಖದಲ್ಲಿ, ಈ ನಶ ನನ್ನ ವ್ಯವಹಾರದಲ್ಲಿ, ಸದಾ ನನ್ನ ಪ್ರತಿಯೊಂದು ಕರ್ಮದಲ್ಲಿ ಅನ್ಯರಿಗೂ ಸಹ ಕಾಣಿಸುತ್ತಿದೆ. ಇದೇ ನನ್ನ ನಿಜವಾದ ಸತ್ಯ ಸೇವೆಯಾಗಿದೆ. ಓಂ ಶಾಂತಿ.